ಮನೆ ಕಂಡಾಗ ಒಳ್ಳೆ ಮಗು ಥರ ಕಾಣ್ತಾಳೆ. ದಿನಪೂರ್ತಿ ಹಿಂಗೆ ಇದ್ಬಿಟ್ರೆ ಬಲೆ ಚೆಂದಾಗಿರ್ತದಲ್ವಾ? ಆದರೆ ಹಂಗಾಗಲ್ವೇ? ಹಂಗೇನಾದರೂ ಆದರೆ ಇವಳಿಗೆ ನಾನು ಕಾಡು ರಾಕ್ಷಸಿ ಅಂತಾನೆ ಇರಲಿಲ್ವೇ? ಓಹ್, ಇನ್ನೊಂದು ಚೂರು ಹಚ್ಬಿಟ್ರೆ ಮುಗೀತು. ಸುಯಿ ಅಂತ ಎಸ್ಕೇಪ್ ಆಗಿ ಪ್ರಾಣ ಉಳಿಸ್ಕೊಂಡ್ಬಿಡ್ತೀನಿ. ಹೌದಾ? ನಿಜಾನ ಅತ್ಗೆ? ಹೌದು ಶ್ರೀಧರ್, ನಮ್ಮ ಮಹಾದೇವನ್ ಮದ್ವೆ ಆದ್ರೆ ಹೆಜ್ಜೆ ನಮಸ್ಕಾರ ಹಾಕ್ತೀನಿ ಅಂತ ಹರಕೆ ಹೊತ್ಕೊಂಡಿದ್ದೆ. ಹರಕೆ ಸಂಪೂರ್ಣ ಆಗದೆ ಹೋದ್ರೆ ಹೇಗಪ್ಪ ಅಂತ ತುಂಬಾ ಯೋಚನೆ ಆಗೋಗಿತ್ತು. ಆದ್ರೆ ಅಷ್ಟ್ರಲ್ಲಿ ನಮ್ ಕಾವ್ಯ ಬಂದು ಹೆಜ್ಜೆ ನಮಸ್ಕಾರ ಹಾಕಿ ಹರಕೆನ ಸಂಪೂರ್ಣ ಮಾಡಿದ್ಲು. ಅತ್ತೆ, ಏನ್ ಹೇಳ್ತಿದ್ದೀರಾ ನೀವು? ನನ್ ತಂಗಿ ಕಾವ್ಯ ತಾನಾಗಿ ಬಂದು ಹೆಜ್ಜೆ ನಮಸ್ಕಾರ ಹಾಕದ್ಲಾ? ಹೌದಮ್ಮ. ನಿಜವಾಗ್ಲು ಕಾವ್ಯ ನೀವ್ ಹೇಳ್ದಾಗ ಇದ್ದಳತ್ತಿಗೆ ಮಾತು ಸ್ವಲ್ಪ ನೇರ, ಮನಸ್ಸು ಮಾತ್ರ ಅಪ್ಪಟ ಬಂಗಾರ. ಹೌದು ಶ್ರೀಧರ್, ನಾವೆಲ್ಲ ಕಾವ್ಯನ ಬಗ್ಗೆ ತುಂಬಾ ತಪ್ಪಾಗಿ ತಿಳ್ಕೊಂಡ್ಬಿಟ್ಟಿದ್ವಿ. ಸಿಟಿ ಹುಡುಗಿ, ದೊಡ್ಡೋರ್ ಬಗ್ಗೆ ಗೌರವ ಇರಲ್ಲ, ಕುಟುಂಬದ ಬಗ್ಗೆ ಕಾಳಜಿ ಇರಲ್ಲ ಅಂತ. ಆದ್ರೆ ಅವ್ರ ನಿಜವಾದ ಕಾಳಜಿ, ನಿಜವಾದ ಗುಣ ಗೊತ್ತಾಗದ್ದು ಇಂಥ ಒಂದ್ ಸಂದರ್ಭ ಬಂದಾಗ್ಲೇನೆ. ನಿಜ ಅತ್ಗೆ. ಶ್ರೀಧರ್, ನಮ್ ಮಹಾದೇವನ್ ಸಿರಿ ನೋಡ್ಬೇಕಾಗಿತ್ತು. ಹೆಂಡತಿ ಬಿಸ್ಲನ್ ನಡೆದ್ರೆ ಎಲ್ಲವಳ ಕಾಲ್ ಸುಡತ್ತೆ ಅಂತ ಕಾಲಡಿಗೆ ನೀರ್ ಹಾಕಿದೇನು, ಅವಳ ನೆತ್ತಿಗೆ ಬಿಸ್ಲು ತಟ್ಟಬಾರ್ದು ಅಂತ ಬಾಳೆ ಎಲೆನ ಛತ್ರಿ ತರ ಹಿಡ್ಕೊಂಡೇನು. ಅಪ್ಪಪ್ಪ, ಅದು ನೋಡೋದಕ್ಕೆ 2 ಕಣ್ಣು ಸಾಕಾಗ್ತಾ ಇರ್ಲಿಲ್ಲ ನನಗೆ. ಅತ್ಗೆ, ಅಂತೂ ನಮ್ಮ ಹುಲಿಗೆ ಹೆಂಡತಿನ ಕಾಳಜಿ ಮಾಡೋ ಬುದ್ಧಿ ಬಂದಂತಾಯ್ತು. ಅಪ್ಪ, ಈ ಸಮಯದಲ್ಲಿ ನಾನಲ್ಲಿ ಇರ್ಲಿಲ್ವಲ್ಲ, ಎಂತ ದೃಶ್ಯ ಮಿಸ್ ಆಗೋಯ್ತತ್ಗೆ. ನೋಡಿ, ನೆನೆದರ ಮನದಲ್ಲಿ ಅಂತ ಅವನೇ ಬಂದ ನೋಡಿ. ಬಾರಪ್ಪ ಹುಲಿ, ಬಾ. ಏಯ್, ಚಿಕ್ಕ ಕೆಲಸಕ್ಕೆ ಆಟೊಂದ? ಸರಿ ಬಿಡು, ಎಲ್ಲ ಸರಿಯಾಗಿ ಮಾಡೋ ತಾನೆ. ನಮಸ್ಕಾರ ಗುರುಗಳೇ. ಇವಾಗಲೇ ಕಳಿಸ್ತೀನಿ. ನಮಸ್ಕಾರ. ಎಲ್ಲ ಲೆಕ್ಕ ಬರೆದಿಟ್ಬಿಡ್ಬೇಕು. ಅಯ್ಯಯ್ಯ ಚಿಕ್ಕಪ್ಪ, ಸಾರಿ, ನಾನು ಯಾವುದೋ ಗುಂಗಲ್ಲಿ ಗಮನಿಸ್ಲಿಲ್ಲ. ಹೌದಪ್ಪ, ಗುಂಗು ನಮ್ಮ ಕಡೆ ಎಲ್ಲಿರುತ್ತೇಳು? ಏನಿದ್ರು ನಿನ್ನ ಗುಂಗು, ನಿನ್ನ ಜೀವ ಎಲ್ಲ ಬೇರೆ ಕಡೆಗೇನೆ. ಹೌದು, ಛತ್ರಿಯಲ್ಲಿ ಬಿಟ್ಟು ಬಂದೆ ಹುಲಿ. ಛತ್ರಿನ? ಯಾವ ಛತ್ರಿ ಚಿಕ್ಕಪ್ಪ? ಅದೇ ಅಪ್ಪ, ನಿನ್ನ ಹೆಂಡತಿ ದೇವಸ್ಥಾನದಲ್ಲಿ ಹೆಜ್ಜೆ ನಮಸ್ಕಾರ ಮಾಡುವಾಗ ನೆತ್ತಿ ಸುಡಬಾರ್ದು ಅಂತ ಹಿಡ್ಕೊಂಡಿದ್ದಾಳ, ಆ ಛತ್ರಿ ಅಪ್ಪ. ಯಾಕೆ ಹಿಂಗ್ ನಗ್ತಾ ಇದ್ದೀರಾ? ಹುಲಿ, ಛತ್ರಿಯಲ್ಲಿ ಬಿಟ್ಟು ಬಂದೆ ಅಂತ ಹೇಳಪ್ಪ. ಚಿಕ್ಕಪ್ಪ, ಛತ್ರಿನೂ ಇಲ್ಲ ಕತ್ರಿನೂ ಇಲ್ಲ, ನೀವು ಸುಮ್ಮನೆ ರೀ. ಫೋನ್ ಬಂತು. ಹಲೋ. ದೇವ್ರೆ, ಕೊನೆಗೂ ನನ್ನ ತಂಗಿ ಕಾವ್ಯ ನಿಧಾನಕ್ಕೆ ಮನೆಗೆ ಹೊಂದ್ಕೋತಾ ಇದ್ದಾಳೆ. ಅವಳು ಯಾವಾಗ್ಲೂ ಖುಷಿಯಾಗಿರ್ಬೇಕು. ನನ್ನಿಂದ ಅವಳ ಬದುಕು ಇದ್ದಕ್ಕಿದ್ದಾಗೆ ಬೇರೆ ತಿರುವು ತಗೊಂಡ್ಬಿಡ್ತು. ಆ ತಿರುವು ಅವಳಿಗೆ ಒಳ್ಳೇದನ್ನೇ ಮಾಡ್ಬೇಕು. ಅವಳ ಜೀವನ ತುಂಬಾ ಸಂತೋಷವಾಗಿರ್ಬೇಕು. ನಿದ್ದೆ ಗೊತ್ತೈತೆ, ಬೇಗ ಚಾಪೆ ತಿಮ್ಮ ತಗೊಂಡಂಗ್ ಮಲ್ಗ್ಬಿಡ್ಬೇಕು. ಪಾಪ, ಹೆಜ್ಜೆ ನಮಸ್ಕಾರ ಎಲ್ಲ ಹಾಕಿ ಬಲೆ ಸುಸ್ತಾಗೋಗಿರ್ಬೇಕು. ಆರಾಮಾಗಿ ಮನೆ ಕಳಿ. ನಾನೇನಾರ ಇವಾಗ ಸದ್ದು ಮಾಡಿ ಇವಳಿಗೆ ಎಚ್ಚರ ಆಗ್ಬಿಟ್ರೆ ಆಟೆಯ. ಈ ಕಾಡು ರಾಕ್ಷಸಿ ನನ್ನ ಬಾಯಲ್ಲಿ ಹರಿದು ಬಿಟ್ಬಿಡ್ತಾಳೆ.
ವಾ ಸತ್ಯ ಬಚಾವದೆ ಆ ದೇವರೇ ಕಾಪಾಡ್ಬಿಟ್ಟ. ಅಯ್ಯೋ ಪಾಪ ಕಾಲ್ಗೆಲ್ಲ ಬೊಬ್ಬೆ ಎದ್ಬಿಟ್ಟವೆ. ಬಿಸಿಲಲ್ಲಿ ಚಪ್ಪಲಿ ಹಾಕಳ್ದೆ ನಡೆದ ಅಭ್ಯಾಸ ಇಲ್ಲ ಅನಿಸ್ತದೆ. ಪಾಪ ಅಮ್ಮಂಗೋಸ್ಕರ ನಡೆದು ನಡೆದು ಬೊಬ್ಬೆ ಎಬ್ಬಿಸ್ಕೊಂಡ್ಬಿಟ್ಟವಳೆ. ಪಾಪ ಎಷ್ಟು ನೋವಾಯ್ತದೋ ಏನೋ. ರಾಮ್, ಯಾಕೋ ಇಷ್ಟು ಲೇಟು? ಅದೆಲ್ಲ ನಿನಗೆ ಯಾಕೆ? ಕೆಲ್ಸ ಆಯ್ತು, ಲೇಟ್ ಆಯ್ತು. ಅಲ್ಲ, ಕೋಪ ಬರ್ಲಿ ಅಂತ ಕೇಳಿಲ್ಲ, ಸುಮ್ನೆ ಕೇಳ್ದೆ. ರಾಮ್, ನೀನ್ ಡಾಕ್ಟರ್ ಕೊಟ್ಟಿನ ಒಗ್ದಿ ಇಸ್ತ್ರಿ ಮಾಡಿಟ್ಟಿದೀನಿ ಕಣೋ, ನಾಳೆಯಿಂದ ನೀನ್ ಹಾಕೊಂಡು ಹೋಗ್ಬೋದು, ಸರಿನಾ? ಆಮೇಲೆ ಇನ್ಮೇಲೆ ನಿನ್ ವಸ್ತು ಅಲ್ಲ, ನಾನು ಏನು ಮುಟ್ಟಲ್ಲ. ನಿನ್ಗೆ ಇಷ್ಟ ಆಗದಿರೋದು ಯಾವ ಕೆಲ್ಸನೂ ಮಾಡಲ್ಲ ಕಣೋ, ಸರಿನಾ? ಸರಿ, ಊಟಕ್ಕೆ ಇಟ್ಕೊಡ್ತೀನಿ, ಬಾ ಊಟ ಮಾಡುವಂತೆ. ನನಗೇನು ಊಟ ಬೇಡ, ನನಗೆ ಹಸುವಿಲ್ಲ. ಹಸುವಿಲ್ಲ ಅಂದ್ರೆ ಹೇಗೋ? ಆಮೇಲಾದ್ರೂ ಹೊಟ್ಟೆ ಹಸುವಾಗತ್ತೆ. ಹೊತ್ತಲ್ ಊಟ ಮಾಡಿದ್ರೆ ಮತ್ತೆ ಹೊಟ್ಟೆ ಕೆಡುತ್ತೆ. ಒಂದೆರಡು ತುತ್ತು ತಿನ್ನು ಬಾ. ನಿನಗೆ ಒಂದ್ಸತಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಡು ಇಲ್ಲಿಂದ. ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ ರಾಮ್? ಕೆಲ್ಸದಲ್ಲಿ ಏನಾದ್ರು ಟೆನ್ಷನಾ? ಇರಿಟೇಟ್ ಮಾಡೋದು ಅಂದ್ರೆ ಅಷ್ಟಿಷ್ಟನಾ ನಿನಗೆ? ಹೊರಡು ಇಲ್ಲಿಂದ, ನಾನು ಫ್ರೆಶ್ ಅಪ್ ಆಗ್ಬೇಕು. ಒಂದೆರಡು ತುತ್ತು ತಿನ್ನು. ಹೇಯ್, ನಿನಗೆ ಬಾಯಿ ಮಾತಲ್ಲಿ ಹೇಳಿದ್ರೆ ಅರ್ಥ ಆಗಲ್ವಾ? ಹೊರಡು ಇಲ್ಲಿಂದ. ಏನಾಯ್ತು? ನನ್ ಮಗ ನಿನ್ನ ರೂಮಿಂದ ಆಚೆ ಇನ್ನೇನು ಮಾಡಿರ್ತಾನಕ್ಕ? ನಮ್ಮ ರಾಮ್ಗೆ ಇವಳು ನೋಡಿದ್ರೆ ಸ್ವಲ್ಪನೂ ಇಷ್ಟ ಇಲ್ವಲ್ಲ. ಇವತ್ತು ಅಣ್ಣನ್ಗೆ ಇರಿಟೇಟ್ ಆಗೋ ಹಾಗೆ ಏನಾದ್ರೂ ಮಾಡಿರ್ತಾಳೆ ಅಮ್ಮ, ಅದಕ್ಕೆ ಅಣ್ಣ ರೂಮಿಂದ ಆಚೆ ಹಾಕಿರೋದು. ಇಲ್ಲಪ್ಪ, ನೀವ್ ಅನ್ಕೊಂಡಿರೋ ಹಾಗೆ ಏನೂ ಆಗಿಲ್ಲ. ನನ್ ರಾಮ್ ಅಂತವನು ಅಲ್ವೂ ಅಲ್ಲ. ಇದನ್ನ ಹಚ್ಚಿದ್ರೆ ಗಾಯ ವಾಸಿ ಆಯ್ತದೆ ಅಂತ ಅಮ್ಮ ಹೇಳ್ತಿದ್ಲು. ಅಂದು ಹೇಳ್ದು ಏನಾರ ಇರಲಿ, ಪಾಪ ಅಮ್ಮಂಗೋಸ್ಕರ ಹರಕೆ ತೀರ್ಸೋಕ್ಕೋಗಿ ಕಾಲಕ್ಕೆ ಬೊಬ್ಬೆ ಬರ್ಸ್ಕೊಂಡವಳೆ. ಒಬ್ಬ ಒಳ್ಳೆ ಮಗನಾಗಿ ಅದನ್ನು ಗುಣಪಡಿಸೋದು ನನ್ನ ಕರ್ತವ್ಯ. ಯಪ್ಪ, ಸದ್ ಮಾಡ್ದಂಗೆ ಹಚ್ಬಿಡ್ತೀನಿ. ಇವಳಿಗೆ ಏನಾರ ಎಚ್ಚರ ಆದರೆ ಆಕಾಶ ಭೂಮಿ ಒಂದು ಮಾಡ್ಬಿಡ್ತಾಳೆ.
ಯಪ್ಪ ಉಳ್ಕಂಡೆ ನಾನು. ದೇವ್ರೆ, ನಾನು ದಂಡಿಗೆ ಎದುರ್ಲಿಲ್ಲ, ದಾಳಿಗೆ ಎದುರ್ಲಿಲ್ಲ. ಆದ್ರೆ ಈ ಕಾಡ್ ರಾಕ್ಷಸಿ ಬಾಯಿಗೆ ಮಾತ್ರ ಬಲೇ ಎದುರ್ಕತೀನಿ. ಈ ಔಷಧಿ ಹಚ್ಚೋಷ್ಟತ್ತು ಅವಳಿಗೆ ಎಚ್ಚರ ಆಗದಿರಂಗೆ ನೋಡ್ಕೊಳಪ್ಪ. ನನ್ನ ಜೀವನ ನಿನ್ನ ಕೈ ಕೊಟ್ಟು ಈ ಸಾಹಸ ಮಾಡ್ತೀವಿ, ನನ್ನ ಕಾಪಾಡು. ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ, ಧ್ಯಾನಿಸು ದೇವರೇ ಸೋಲುವ ರೀತಿ, ಬಾಗಲಿ ಮಾಗಲಿ ಜೀವ ಇನ್ನೊಮ್ಮೆ ಓ ಮೆಲ್ಲಗೆ ಧ್ಯಾನಿಸೋ ಚಂದವೇ ಪ್ರೀತಿ. ಮನೆ ಕಂಡಾಗ ಒಳ್ಳೆ ಮಗು ತರ ಕಾಣ್ತಾಳೆ. ದಿನಪೂರ್ತಿ ಹಿಂಗೆ ಇದ್ಬಿಟ್ರೆ ಬಲೆ ಚೆಂದಾಗಿರ್ತದಲ್ವಾ. ಆದ್ರೆ ಹಂಗಾಗಲ್ವೇ? ಹಂಗೇನಾದ್ರು ಆದ್ರೆ ಇವಳಿಗೆ ನಾನು ಕಾಡ್ ರಾಕ್ಷಸಿ ಅಂತಾನೆ ಇರ್ಲಿಲ್ವೇ? ಓಹ್, ಇನ್ನೊಂದು ಚೋರು ಹಚ್ಬಿಟ್ರೆ ಮುಗೀತು. ಸುಯಿ ಅಂತ ಎಸ್ಕೇಪ್ ಆಗಿ ಪ್ರಾಣ ಉಳಿಸ್ಕೊಂಡ್ಬಿಡ್ತೀನಿ. ಏನ್ ಮಾಡ್ತಿದ್ಯಾ?